ಫಲಿತಾಂಶಕ್ಕೂ ಮುನ್ನ ಹಾಗಾದ್ರೆ ಸೋಲೊಪ್ಪಿಕೊಂಡಿದ್ದಾರಾ ಸಿಪಿ ಯೋಗೇಶ್ವರ್? ಚನ್ನಪಟ್ಟಣದಲ್ಲಿ ಈ ಬಾರಿ ನನ್ನ ಗೆಲುವು ಕಷ್ಟ ಸಾಧ್ಯ ಅಂತ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಸಿಪಿ ಯೋಗೇಶ್ವರ್. ಕಾಂಗ್ರೆಸ್ನವರು ಚನ್ನಪಟ್ಟಣದಲ್ಲಿ ಹಣ ಹಂಚಿದ್ದಾರೆ, ಡಿಕೆ ಶಿವಕುಮಾರ್ ಕಪ್ಪು ಹಣ ಹಂಚಿದ್ದಾರೆ, ಹೀಗಾಗಿ ಗೆಲುವು ಕಷ್ಟ, ಬೇರೆ ಪಕ್ಷಕ್ಕೆ ಹೋಗಿದ್ರೆ ನಾನು ಗೆಲ್ತಾ ಇದ್ದೆ ಅಂತ ಹೇಳಿ ಫಲಿತಾಂಶಕ್ಕೂ ಮುನ್ನ ಸೋಲೊಪ್ಪಿಕೊಂಡಿದ್ದಾರಾ ಹಾಗಾದ್ರೆ ಸಿಪಿ ಯೋಗೇಶ್ವರ್ ಅವರು? ಡಿಕೆ ಶಿವಕುಮಾರ್ ಕಪ್ಪು ಹಣ ಹಂಚಿದ್ದಾರೆ, ಹೀಗಾಗಿ ಗೆಲುವು ಕಷ್ಟ ಅನ್ನುವಂತಹ ಮಾತನ್ನ ಸಿಪಿ ಯೋಗೇಶ್ವರ್ ಅವರು ಹೇಳಿದ್ದಾರೆ. ಚನ್ನಪಟ್ಟಣದಲ್ಲಿ ಈ ಬಾರಿ ನನ್ನ ಗೆಲುವು ಕಷ್ಟ ಸಾಧ್ಯ ಅನ್ನುವಂತಹ ಮಾತನ್ನ ಕೂಡ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಅದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಕಪ್ಪು ಹಣ ಹಂಚಿದ್ದಾರೆ, ಹೀಗಾಗಿ ಗೆಲುವು ಕಷ್ಟ ಅನ್ನುವಂತಹ ಒಂದು ಮಾತಾದ್ರೆ, ಇನ್ನೊಂದು ಕಡೆ ಬೇರೆ ಪಕ್ಷಕ್ಕೆ ಹೋಗಿದ್ರೆ ನಾನು ಗೆಲ್ತಾ ಇದ್ದೆ ಅನ್ನುವಂತಹ ಮಾತನ್ನ ಕೂಡ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ನಾಳೆ ರಿಸಲ್ಟ್ ಅನೌನ್ಸ್ ಆಗುತ್ತೆ, ಆದ್ರೆ ಅದಕ್ಕಿಂತ ಮೊದಲೇ ಈಗ ಸಿಪಿ ಯೋಗೇಶ್ವರ್ ತಮ್ಮ ಸೋಲನ್ನ ಒಪ್ಪಿಕೊಂಡ್ರ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ನಾಳೆ ರಿಸಲ್ಟ್ ಅನೌನ್ಸ್ ಆಗುತ್ತೆ, ಅದಕ್ಕಿಂತ ಮೊದಲೇ ಸೋಲಿನ ರುಚಿ ಗೊತ್ತಾಗಿದೆಯಾ ಅಥವಾ ಸೋಲ್ತೀನಿ ಅನ್ನುವಂತಹ ಒಂದು ರೀತಿಯಾದಂತಹ ಭಾವನೆ ಬಂದಿದೆಯಾ ಸಿಪಿ ಯೋಗೇಶ್ವರ್ಗೆ? ನಿಜಕ್ಕೂ ಕೂಡ ನವಿತಾ, ಏನಂದ್ರೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಈ ಬಾರಿಯ ರಾಜ್ಯದ ಗಮನವನ್ನ ಸೆಳೆದಿತ್ತು. ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಹಾಗೂ ಮುಂದಿನ ಮುಖ್ಯಮಂತ್ರಿ ಅಂತಾನೆ ಭಾವಿಸಿಕೊಂಡಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಜೆಡಿಎಸ್ ಪಕ್ಷದಿಂದ ಕಣಕ್ಕಿಳಿದಿದ್ರೆ, ಅವರ ಪ್ರತಿಸ್ಪರ್ಧಿಯಾಗಿ ಬಿಜೆಪಿಯಿಂದ ಸಿಪಿ ಯೋಗೇಶ್ವರ್ ಅವರು ಕಣದಲ್ಲಿದ್ರು. ಆದ್ರೆ ಇವತ್ತು ಎಲ್ಲೋ ಒಂದು ಕಡೆ ಸಿಪಿ ಯೋಗೇಶ್ವರ್ ಅವರು ಸುದ್ದಿಗೋಷ್ಠಿ ನಡೆಸಿ ಅವರೇ ಹೇಳ್ತಾ ಇದ್ದಾರೆ, ನನಗೆ ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಕುಮಾರಸ್ವಾಮಿ ಅವರ ಒಂದು ಪ್ರಭಾವದ ನಡುವೆ ನನಗೆ ಸೋಲಾಗುವಂತ ಎಲ್ಲಾ ಒಂದು ಸಾಧ್ಯತೆ ಕಂಡು ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಈ ಕ್ಷೇತ್ರದಲ್ಲಿ ಅವರ ಒಂದು ಕಪ್ಪು ಹಣದ ಪ್ರಭಾವವನ್ನ ಬೀರಿದ್ದಾರೆ. ಅದಕ್ಕೆ ಅದಾದ ಮೇಲೆ ಅವರು ಕುಮಾರಸ್ವಾಮಿ ಅವರ ಜೊತೆಗೆ ಈ ಬಾರಿಯ ಚುನಾವಣೆಯಲ್ಲಿ ಕೈ ಜೋಡಿಸಿದ್ದಾರೆ. ಇವೆಲ್ಲವೂ ಕೂಡ ನಾನು ಯೋಚನೆ ಮಾಡಿದಂತ ಸಂದರ್ಭದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ನನಗೆ ಸೋಲಾಗಬಹುದು ಅನ್ನುವಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಅವರು ಹೇಳುವ ಪ್ರಕಾರ ನನ್ನ ಅಭಿವೃದ್ಧಿ ಕೆಲಸಗಳು ಹಾಗೆ ನಾನು ಮಾಡಿರುವಂತ ನೀರಾವರಿ ಯೋಜನೆ ಜನರಿಗೆ ತಲುಪಿದೆ ಅನ್ನುವಂಥದ್ದ ಆದ್ರೆ ಆ ಜನ ನನ್ನನ್ನ ಕೈ ಹಿಡಿತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಕಪ್ಪು ಹಣ ಮತ್ತೆ ಕುಮಾರಸ್ವಾಮಿ ಅವರ ಏನು ನಾಮಬಲ ಏನಿದೆ ಆ ಒಂದು ಪ್ರಭಾವ ಏನಾದ್ರು ಬೀರಿದ್ರೆ ನನಗೆ ಈ ಒಂದು ಚುನಾವಣೆಯಲ್ಲಿ ಸೋಲಾಗ್ತದೆ ಅನ್ನುವಂತ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನವಿತಾ, ಅಂದ್ರೆ ಬೇರೆ ಪಕ್ಷಕ್ಕೆ ಹೋಗಿದ್ರೆ ನಾನು ಗೆಲ್ತಾ ಇದ್ದೆ ಅನ್ನೋದನ್ನ ಯಾವ ಅರ್ಥದಲ್ಲಿ ಹೇಳಿದ್ರು ಅವರು ಅಂತ? ಅಂದ್ರೆ ಸಿಪಿ ಯೋಗೇಶ್ವರ್ ಅವರು ಹೇಳುವ ಪ್ರಕಾರ ನನಗೆ ಈ ಬಾರಿಯ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಹಾಗೆ ಕುಮಾರಸ್ವಾಮಿ ಅವರನ್ನ ಎದುರಾಳಿಯಾಗಿ ಸ್ವೀಕಾರ ಮಾಡುವಂತ ಅನಿವಾರ್ಯತೆ ಇತ್ತು, ಹಾಗಾಗಿ ನಾನು ಬಿಜೆಪಿ ಪಕ್ಷಕ್ಕೆ ಬಂದಿದ್ದೇನೆ. ಆದ್ರೆ ಬೇರೆ ಪಕ್ಷದಲ್ಲಿ ಇದ್ದಿದ್ರೆ ನನಗೆ ಯಾವುದೇ ರೀತಿಯಾದಂತಹ ಸೋಲಾಗ್ತಿತ್ತು ಗೆಲುವಾಗ್ತಿತ್ತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ರಾಜಕೀಯ ನಿಂತ ನೀರಲ್ಲ, ಪ್ರತಿ ಗಳಿಗೆಗೂ ಕೂಡ ರಾಜಕೀಯ ಬದಲಾವಣೆ ಆಗ್ತಾ ಇರ್ತದೆ. ಆದ್ರೆ ಈ ಬಾರಿ ನಾನು ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದು ನನ್ನ ಒಂದು ರಾಜಕೀಯ ಅಸ್ತಿತ್ವವನ್ನ ಕಾಪಾಡ್ಕೊಳ್ಳಿಕ್ಕೆ. ಆದ್ರೆ ಎಲ್ಲೋ ಒಂದು ಕಡೆ ಅವರಿಬ್ಬರನ್ನ ಎದುರುಕೊಳ್ಳುವಂತ ಒಂದು ಅನಿವಾರ್ಯತೆ ನನಗೆ ಈ ಬಾರಿ ಬಂದಿತ್ತು ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ನವಿತಾ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ. ಒಟ್ಟಾರೆ ಫಲಿತಾಂಶಕ್ಕೂ ಮುನ್ನವೇ ಸೋಲೊಪ್ಪಿಕೊಂಡ್ರ ಸಿಪಿ ಯೋಗೇಶ್ವರ್. ಚನ್ನಪಟ್ಟಣದಲ್ಲಿ ಈ ಬಾರಿ ಗೆಲುವು ಕಷ್ಟ ಸಾಧ್ಯ ಅನ್ನುವಂತಹ ಮಾತನ್ನ ಇವತ್ತು ಹೇಳಿದ್ದಾರೆ ಸಿಪಿ ಯೋಗೇಶ್ವರ್ ಅವರು. ಡಿಕೆ ಶಿವಕುಮಾರ್ ಅವರು ತಮ್ಮ ಹಣ ಬಲದಿಂದ ಗೆಲುವನ್ನು ಸಾಧಿಸೋದಕ್ಕೆ, ಎಚ್ ಎಂ ರೇವಣ್ಣವರನ್ನ ಗೆಲ್ಲಿಸೋದಕ್ಕೆ ಸಾಧ್ಯ ಆಗಬಹುದು, ಅದರ ಜೊತೆಗೆ ಕುಮಾರಸ್ವಾಮಿ ಅವರು ತಮ್ಮ ನಾಮಬಲದಿಂದ ಗೆಲ್ಲೋದಕ್ಕೆ ಸಾಧ್ಯ ಆಗಬಹುದು. ಹಾಗಾಗಿ ನಾನು ಒಂದು ವೇಳೆ ಬೇರೆ ಪಕ್ಷದಲ್ಲಿ ಇದ್ದಿದ್ರೆ ನನ್ನ ಗೆಲುವು ಸುಲಭ ಆಗ್ತಿತ್ತು ಅನ್ನುವಂತಹ ಮಾತನ್ನ ಕೂಡ ಸಿಪಿ ಯೋಗೇಶ್ವರ್ ಹೇಳುವುದರ ಮೂಲಕ ತಾನು ರಿಸಲ್ಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆನೆ ತಾನು ಸೋಲ್ತೀನಿ ಅನ್ನೋ ಒಂದು ಭಾವನೆ ಹಾಗಾದ್ರೆ ಸಿಪಿ ಯೋಗೇಶ್ವರ್ಗೆ ಬಂದಿದೆಯಾ, ಸೋಲೊಪ್ಪಿಕೊಂಡಿದ್ದಾರಾ ಹಾಗಾದ್ರೆ ಸಿಪಿ ಯೋಗೇಶ್ವರ್ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು ಹೇಳಿದ್ದಾರೆ. ಚನ್ನಪಟ್ಟಣದಲ್ಲಿ ಈ ಬಾರಿ ನನ್ನ ಗೆಲುವು ಕಷ್ಟ ಸಾಧ್ಯ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ತಮ್ಮಲ್ಲಿರುವಂತಹ ಹಣವನ್ನ ಅಂದ್ರೆ ಕಪ್ಪು ಹಣವನ್ನ ಹಂಚಿದ್ದಾರೆ, ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರ ಕೂಡ ಬಲ ಇಲ್ಲಿ ಸಾಕಷ್ಟು ವರ್ಕೌಟ್ ಆಗಿದೆ ಅನ್ನುವಂತಹ ಮಾತನ್ನ ಕೂಡ ಸಿಪಿ ಯೋಗೇಶ್ವರ್ ಅವರು ಹೇಳಿದ್ದಾರೆ. ಇಲ್ಲ ಅಂದ್ರೆ ಎಲ್ಲ ಗೊತ್ತಾಗಲಿ ಹಿಂದ್ಗಡೆ. ಚುನಾವಣೆ ಮುಗಿದಿದೆ. ಈ ಚುನಾವಣೆಯಲ್ಲಿ ಸಾಕಷ್ಟು ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ